ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ತುಳು ಭಾಷೆಯನ್ನ ಮಾತನಾಡಬಾರದು ಅಂತ ಜಿಲ್ಲಾಡಳಿತ ಹೊರಡಿಸಿರುವ ಸುತ್ತೋಲೆ ಇದೀಗ ಜಿಲ್ಲೆಯಲ್ಲಿ ಆಕ್ರೋಶ ಮೂಡಿಸಿದೆ. ಈ ವಿವಾದಾತ್ಮಕ ಸುತ್ತೋಲೆ ತುಳುವರ ಸ್ವಾಭಿಮಾನವನ್ನು ಕೆಣಕಿದೆ. ತುಳುನಾಡಿನಲ್ಲಿಯೇ ತುಳು ಭಾಷೆಯನ್ನ ತುಳಿಯುವ ಈ ಕ್ರಮಕ್ಕೆ ಅವಕಾಶ ನೀಡುವುದಿಲ್ಲ ಅಂತ ಹೋರಾಟಗಾರರು ಹಾಗೂ ಭಾಷಾಭಿಮಾನಿಗಳು ಹೇಳಿದ್ದಾರೆ. ಕಾರ್ಕಳದ ಯಶಸ್ವಿ ನಾಗರಿಕ ಸೇವಾ ಸಂಘದ ಮುರಳೀಧರ್ ಎಂಬಾತ ಜಿಲ್ಲಾಡಳಿತಕ್ಕೆ ನೀಡಿರುವ ದೂರಿನ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆಡಳಿತ ಈ ಸುತ್ತೋಲೆಯನ್ನು ಹೊರಡಿಸಿದೆ. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ತುಳು ಭಾಷೆ ಬಳಕೆ ಮಾಡಬಾರದು, ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ನೀಡಲು ಪಂಚಾಯತ್ ಪಿಡಿಒಗಳು ನಿರ್ದೇಶನ ನೀಡಬೇಕು ಅಂತ ದೂರಿನಲ್ಲಿ ತಿಳಿಸಲಾಗಿತ್ತು. ಇದರನ್ವಯ ನಿಯಮಾನುಸಾರ ಪರಿಶೀಲನೆಯನ್ನು ನಡೆಸಿ ಅಗತ್ಯ ಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ ಹೊರಡಿಸಿದ್ರು. ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ವಿವಾದಕ್ಕೀಡಾದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ಆನಂದ್ ರವರನ್ನ ತುಳು ಸಂಘಟನೆಗಳ ಪ್ರಮುಖರು ಭೇಟಿಯಾಗಿದ್ದಾರೆ. ಈ ಸುತ್ತೋಲೆಯನ್ನ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಭಾರೀ ವಿವಾದದ ಬಳಿಕ ಎಚ್ಚೆತ್ತಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಸುತ್ತೋಲೆಯನ್ನ ವಾಪಸ್ ಪಡೆದಿದೆ. ತುಳು ಸಂಘಟನೆಗಳ ಆಗ್ರಹಕ್ಕೆ ಮಣಿದ ಅಧಿಕಾರಿಗಳು ತುಳು ಭಾಷೆ ಬಳಕೆ ನಿಷೇಧದ ಆದೇಶ ನೀಡಿಲ್ಲವೆಂದು ಸ್ಪಷ್ಟನೆ ನೀಡಿದೆ. ಆದರೆ ಹೋರಾಟಗಾರರು ಆ ಆದೇಶ ಹೊರಡಿಸಿದ ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ. ತುಳು ಭಾಷೆಯ ವಿರುದ್ಧ ಅವಹೇಳನ ಮಾಡಿದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಸಂಘರ್ಷಗಳು ಆಗಬಾರದು ಅಂತ ಹೇಳಿದ್ರೆ ಮೊನ್ನೆ ನಾವು ಗಮನಿಸಬಹುದು. ಒಬ್ಬ ನಟ ಮತ್ತು ಭಾಷೆ ಮೇಲೆ ನಡೆದಿರುವಂತ ಕನ್ನಡ ಭಾಷೆ ಮೇಲೆ ನಡೆದಿರುವ ಏನು ಮಾಡಿದ್ರು, ಹೋರಾಟ ನಡೆಯಿತು, ಅಲ್ಲಲ್ಲಿ ಸುಟ್ಟು ಹಾಕಿದ್ರು, ಕ್ರೌರ್ಯಗಳು ನಡೆಯಿತು. ಆದ್ರೆ ತುಳುವರು ಹಾಗಲ್ಲ, ಮೃದು ಮನಸ್ಸಿನ ಇಂಥದ್ದೆಲ್ಲ ಆಗಬಾರದು ಅಂತ ಮಾಡಿದ್ರೆ, ಆ ಮಾತೆಯನ್ನ ಕರೆದು ಪ್ರೀತಿಯಿಂದ ಹೇಳಿದ್ರೆ ಆ ಮಾತೆಯನ್ನು ಎತ್ತಂಗಡಿ ಮಾಡಬೇಕು. ಇಲ್ಲಿನ ನಾವು ನಾಯಕರು ಯಾಕಿರುವಂತದ್ದು, ಒಂದು ಭಾಷೆಯ ಮೇಲೆ ದ್ವೇಷ ಇರುವಂತ ಅಧಿಕಾರಿಗಳು ಈ ನೆಲದಲ್ಲಿ ಇರಬಾರದು. ಯಾಕಿರ್ಬೇಕಂತವ್ರು? ನಾವು ಹೇಳುವಂಥದ್ದು ಎಲ್ಲ ಭಾಷೆಗಳನ್ನು ಗೌರವಿಸೋಣ, ಮಾತೃಭಾಷೆಯನ್ನು ಪೂಜಿಸೋಣ. ಇದನ್ನು ಹೊರತಾಗಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಮಾಡುವಂತ ಪತ್ರ ಒಂದು ವ್ಯವಹಾರ ಕಟ್ ಅಂಡ್ ಪೇಸ್ಟ್ ಮಾಡುವಂತದ್ದು ಇವರು ಇಷ್ಟು ಕಲಿತವರು ಈ ಅಧಿಕಾರಿಗಳು ಆಗೋದು ಯಾಕೆ? ಇದು ಕಟ್ ಅಂಡ್ ಪೇಸ್ಟ್ ಮಾಡುವಂತದ್ದು ವ್ಯವಸ್ಥೆ ಆಗಿ ಹೋಗಿದ ಈ ವ್ಯವಸ್ಥೆ. ಒಂದಷ್ಟು ಒಳ್ಳೆ ಅಧಿಕಾರಿಗಳು ಬಂದವರು ಇದನ್ನು ಗೌರವಿಸ್ತಾರೆ, ಅವರಿಗೆ ನಿರ್ದೇಶನ ಕೊಡ್ತಾರೆ. ಒಂದು ವೇಳೆ ಅದರ ಸರಿಯಾದ ನಿರ್ದೇಶನ ಕೊಡದೇ ಇರುವವರು ಬಂದ್ರೆ, ಆದ್ರಿಂದ ನಾನು ಹೇಳುವಂಥದ್ದು, ಇಂತಹ ಘಟನೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ತುಳು ಭಾಷೆಯ ಮೇಲೆ ಸವಾರಿ ಆದ್ರೆ ಯಾವುದೇ ಕಾರಣಕ್ಕೂ ತುಳುವರು ನಾವು ಸುಮ್ಮನಿರುವುದಿಲ್ಲ. ತುಳುವರು ಎಲ್ಲ ಭಾಷೆಯನ್ನ ಗೌರವಿಸ್ತಾರೆ, ತುಳು ಮಾತೆಯನ್ನ ಪೂಜಿಸ್ತಾರೆ. ಗಮನಿಸಬೇಕು, ಸರ್ಕಾರ ಕೂಡ ಗಮನಿಸಬೇಕು, ಜಿಲ್ಲಾ ಪಂಚಾಯತ್ ಕೂಡ ಗಮನಿಸಬೇಕು, ಎಲ್ಲರೂ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಸ್ವತಂತ್ರ ಲಿಪಿ ಇರುವ ಭಾಷೆ ನಮ್ಮದು. 1100 ವರ್ಷದ ಇತಿಹಾಸ ಇದೆ. ವರ್ಷದ ಇತಿಹಾಸ ಇರುವಂತ ತುಳು ಭಾಷೆ ನಮ್ಮದು. ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆ ನಮ್ಮ ತುಳು ನಮ್ಮದು. ಯೋಚಿಸಬೇಕು. ಯಾವುದೇ ಕಾರಣಕ್ಕೂ ಇತ್ತೀಚೆಗೆ ನಡೆದ ಆ ಸಂಗ್ರಾಮದಲ್ಲಿ ತುಳು ಲಿಪಿಯ ಪಟ್ಟಿ ಬಂದಿದೆ, ಎಲ್ಲಿದೆ ಅಂತ ಯೋಚನೆ. ನಾವು ಅದನ್ನು ಎಲ್ಲೂ ಕೂಡ ಯಾರು ಕೂಡ ಹೇಳ್ಕೊಳ್ಳಕ್ಕೆ ಹೋಗ್ಲಿಲ್ಲ. ತುಳುವಿನ ಲಿಪಿಯ ಸ್ಥಾನಮಾನ ಏನು ಅಂತ ಅದಕ್ಕೆ ರಾಷ್ಟ್ರ ಮಾನ್ಯತೆ ಸಿಕ್ಕಿದೆ. ಒಂದು ಇಲ್ಲಿನ ಸಂಧಿ ಪಾರ್ಧನಗಳಲ್ಲಿ ನೋಡಿದ್ರೆ ತುಳು ರಾಜ್ಯ ಇತ್ತು, ತುಳು ನಾಡಿತ್ತು, ತುಳುವರಸ ಕೃಷ್ಣದೇವರನ್ನಂತ ಉಲ್ಲೇಖಗಳಿದ್ದಾವೆ. ಇಂಥದ್ದಲ್ಲಿ ಇದ್ರು ತುಳುವಿನ ಮೃದು ಮನಸ್ಸಿನ ಮೇಲೆ ಸವಾರಿ ಮಾಡುವಂತ ಒಂದು ಹುಚ್ಚಾಟ ಆಡ್ತಾ ಅಂತ ಆದ್ರೆ ಏನಿದರ ಅರ್ಥ? ನಾನು ಹೇಳುವಂಥದ್ದು ಕೇವಲ ಜಿಲ್ಲಾ ಪಂಚಾಯತ್ ಮಾತ್ರ ಅಲ್ಲ, ಇಲ್ಲಿನ ತುಳುನಾಡಿನ ಕರ್ನಾಟಕ ಸರ್ಕಾರದ ಎಲ್ಲ ವಿಭಾಗಗಳಲ್ಲಿ ಅಲ್ಲಲ್ಲಿನ ಕೇವಲ ತುಳು ಮಾತ್ರ ಅಲ್ಲ, ಅಲ್ಲಲ್ಲಿನ ಪ್ರಾದೇಶಿಕ ಭಾಷೆಗಳಿಗೆ ಮೌಲ್ಯ ಸಿಗ್ಬೇಕು. ಅದನ್ನು ಗಮನಿಸುವಂತ ಈ ಷಡ್ಯಂತ್ರ ಮಾಡುವಂತ ಪಾಪಿಗಳನ್ನ ಎತ್ತಂಗಡಿ ಮಾಡಬೇಕು, ಅವರನ್ನು ಕೆಲಸದಲ್ಲೇ ತೆಗಿಬೇಕು. ಆವಾಗ ಮಾತ್ರ ಅವರಿಗೆ ಅರ್ಥ ಆಗುವಂಥದ್ದು. ಅಂತವರಿಗೆ ಸರಿಯಾದಂತ ಶಿಕ್ಷೆಯನ್ನ ಸರ್ಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ, ಉದ್ದಟತನ ಬರುವಾಗ ಒಂದು ಕನಿಷ್ಠ ಪಶ್ಚಾತ್ತಾಪ ಕೂಡ ಆ ಹೆಂಗಸಿನ ಮುಖದಲ್ಲಿ ಇಲ್ಲ, ಆ ಮಾತೆಯ ಮುಖದಲ್ಲಿ ಇಲ್ಲ. ನಾನು ತಪ್ಪು ಮಾಡಿದ್ದೇನೆ ಅಂತ ಪಶ್ಚಾತ್ತಾಪ ಕೂಡ ಇಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ತುಳುವರು ಸಹಿಸೋದಿಲ್ಲ ಅಂತ ಹೇಳ್ತಾ, ನಮಗೆ ಬಹಳ ಸ್ಪಂದಿಸಿದಂತ ಪಾಪ ಸಂಘಟನೆಯವರು ಬೇರೆ ಬೇರೆ ಕಡೆಯಿಂದ ಇದನ್ನ ಗಮನಕ್ಕೆ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಇಲ್ಲಿನ ಕಾನೂನಾತ್ಮಕವಾಗಿ ಅವ್ಯವಸ್ಥೆ ಆಗಬಾರದು, ಸಮಸ್ಯೆ ಆಗಬಾರದು ಅಂತ ಹೇಳಿ ತಾಳ್ಮೆಯಿಂದ ಎಲ್ಲ ರೀತಿಯಲ್ಲಿ ಮನವಿಯನ್ನ ಕೊಡುವಂತ, ಮನ ಒಲಿಸುವಂತ, ಮನ ಕಣ್ತಿರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಮಾಜಿ ಮೇಯರ್ ಆಗಿರುವಂತಹ ಗೌರವಾನ್ವಿತ ಮನೋಜನ್ನ
ಅವರು ಕೂಡ ಬಹಳ ಜಿಲ್ಲಾ ನಮ್ಮ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು, ಅವರ ಈ ಬಗೆಗಳಲ್ಲಿ ಮಾತನಾಡಿದ್ರು. ನಮ್ಮ ಜೈ ತುಳುನಾಡು ಸಂಘಟನೆಯ ಗೌರವಾನ್ವಿತ ಕುಂಜರ್ ಅವರು ಕೂಡ ಜೈ ತುಳುನಾಡು ಸಂಘಟನೆಯ ಎಲ್ಲ ಸದಸ್ಯರು ಕೂಡ ಇಲ್ಲಿ ಸೇರಿದ್ದಾರೆ ಮತ್ತು ಬೇರೆ ಬೇರೆ ಇಲ್ಲಿನ ತುಳು ಮಾಧ್ಯಮಗಳು ಕೂಡ ನಮ್ಮೊಂದಿಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತುಳು ಲಿಪಿ ಶಿಕ್ಷಕರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರೂ ಕೂಡ ಇದನ್ನ ಖಂಡಿಸ್ತಾರೆ. ನಾವು ತುಳುವಬಳ್ಳಿ ಪ್ರತಿಷೇಧಕ್ಕೆ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಇನ್ನು ಮುಂದಿನ ದಿವಸಗಳಲ್ಲಿ ಈಗ ಆಗಬಾರದು. ನಾವು ತುಳುವರ ಎಲ್ಲ ಭಾಷೆಯನ್ನ ಗೌರವಿಸ್ತೇವೆ, ತುಳು ಭಾಷೆಗೆ ಗೌರವವನ್ನ ಎಲ್ಲರೂ ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಾವು ತುಳುವನ್ನ ವಿರೋಧಿಸುವಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ತುಳುವಿನ ಸುದ್ದಿಗೆ ಬರಬೇಡಿ, ತುಳು ಭಾಷೆ ಅನ್ನುವಂಥದ್ದು ದೈವ ಭಾಷೆ. ಅದು ಈ ನೆಲದ ಮರಿ ಭಾಷೆ. ಮರಿ ಅಂತ ಹೇಳಿದ್ರೆ ಹಾವು. ಅದು ಹೆಡೆ ಎತ್ತಿ ಬುಸುಗುಟ್ಟುದು ಮಾತ್ರ ಅಲ್ಲ, ತುಳುವಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಏನು ಕಳೆದ ಫೆಬ್ರವರಿಯಲ್ಲಿ ಒಬ್ಬ ವಾಸುದೇವ ಎಂಬ ವ್ಯಕ್ತಿ ಕಾರ್ಕಳ ತಾಲೂಕಿನವರು, ಮುರಳೀಧರ ಎಂಬ ವ್ಯಕ್ತಿ ಕಾರ್ಕಳ ತಾಲೂಕಿನವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕು ಪಂಚಾಯತ್ಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರುತ್ತಾರೆ. ಏನಂದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ ಸಾಮಾನ್ಯ ಸಭೆ ನಡೆಯುವಾಗ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ತುಳುವಲ್ಲಿ ಮಾತಾಡ್ತಾರೆ, ಅದನ್ನು ನಿಷೇಧಿಸಬೇಕೆಂಬ ಮನವಿಯನ್ನು ಕೊಟ್ಟಾಗ ನಮ್ಮ ಏನು ಜಿಲ್ಲಾ ಪಂಚಾಯತಿನ ಜಯಲಕ್ಷ್ಮಿ ಎಂಬ ಅಧಿಕಾರಿ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಎಲ್ಲ ತಾಲೂಕು ಪಂಚಾಯತ್ಗಳಿಗೆ ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಎಂಬ ಒಂದು ನೋಟಿಸ್ ಅನ್ನು ಕೂಡ ಮಾಡ್ತಾರೆ. ಖಂಡಿತವಾಗಿ ಇದು ಮಹಾ ದೊಡ್ಡ ತಪ್ಪು ಅಂತ ನಾವು ಎಣಿಸ್ತೇವೆ. ಯಾಕೆಂದ್ರೆ ಯಾವುದೇ ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರಾದೇಶಿಕ ಭಾಷೆ ಇರ್ಬೋದು, ಯಾವುದೇ ಭಾಷೆ ಕೂಡ ಇರ್ಬೋದು, ಅದನ್ನು ಮಾತಾಡ್ಲಿಕ್ಕೆ ಎಲ್ಲರೂ ಕೂಡ ಹಕ್ಕಿದೆ. ಸಾಮಾನ್ಯ ಸಭೆ ಇರ್ಬೋದು, ಯಾವುದೇ ಒಂದು ಸಭೆ ಇರ್ಬೋದು, ಎಲ್ಲರೂ ಕೂಡ ನಾವು ವಿಧಾನಸಭೆಯಲ್ಲಿ ನೋಡಿದ್ದೇವೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ತುಳುವಲ್ಲಿ ಮಾತಾಡಿದ್ದೇವೆ. ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಮಾತಾಡ್ತಾರೆ. ವಿಶೇಷ ಏನಂದ್ರೆ ತುಳುವಿಗೆ ನಾವು ಬಹಳ ಒಂದು ಈ ಪ್ರದೇಶ ಇರ್ಬೋದು, ಮಲೆನಾಡು ಇರ್ಬೋದು, ಕರಾವಳಿ ಭಾಗ ಎಲ್ಲರೂ ಕೂಡ ತುಳುವಿಗೆ ನಾವು ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಎಲ್ಲರೂ ಕೂಡ ವ್ಯಾವಹಾರಿಕವಾಗಿ ನಾವು ಅಧಿಕಾರಿ ಇರ್ಬೋದು, ಎಲ್ಲ ವಿಧದ ನೌಕರರೊಂದಿಗೆ ನಾವು ಕೂಡ ತುಳುವಲ್ಲಿ ಮಾತಾಡ್ತೇವೆ. ಹೆಚ್ಚಾಗಿ ಕಚೇರಿಗೆ ಹಿರಿಯರು, ವೃದ್ಧರು, ಅಂಗವಿಕಲರು ಎಲ್ಲ ಬರ್ತಾರೆ. ಅವರವರ ಕೆಲಸಕ್ಕೆ ಬರುವಾಗ ಹೆಚ್ಚಿನವರಿಗೆ ಕನ್ನಡದ ಬಗ್ಗೆ ಅಷ್ಟೊಂದು ಅರಿವಿರುವುದಿಲ್ಲ. ಆ ಸಮಯದಲ್ಲಿ ತುಳುವಿನಲ್ಲಿ ಅವರೊಟ್ಟಿಗೆ ನಾವು ವ್ಯವಹರಿಸಬೇಕಾಗ್ತದೆ. ಆ ಸಮಯದಲ್ಲಿ ಅಧಿಕಾರಿಗಳು ಕೂಡ ಈ ತುಳು ಭಾಷೆಗೆ ಒಂದು ಪ್ರಾಮುಖ್ಯತೆ ಕೊಟ್ಟು ತುಳುವಲ್ಲಿ ಮಾತನಾಡಿದ್ರೆ ಕೂಡ ಅವರ ಒಂದು ಏನು ಕೆಲಸ ಬಂದಿದ್ದಾರೆ ಅದು ಕೂಡ ಖಂಡಿತವಾಗಿ ನೆರವೇರಬಹುದು. ಇವತ್ತು ನಾವು ಜಿಲ್ಲಾ ಪಂಚಾಯತ್ಗೆ ನಾವು ಏನು ಕಾರ್ಯನಿರ್ವಹಣಾಧಿಕಾರಿಯಾದಂಥ ಡಾಕ್ಟರ್ ಆನಂದ್ ಅವರ ಬಳಿ ನಮ್ಮ ಎಲ್ಲ ತುಳು ಸಂಘಟನೆಯ ಪರವಾಗಿ ಎಲ್ಲ ತುಳು ಸಂಘಟನೆ ಎಲ್ಲ ಮುಖಂಡರಿದ್ದಾರೆ. ಅವರೊಟ್ಟಿಗೆ ಎಲ್ಲರೂ ಕೂಡ ನಾವು ಹೋಗಿ ಆ ಮನವಿಯನ್ನು ಮಾಡುವಾಗ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅಂತ ಅಧಿಕಾರಿಗಳನ್ನು ಕರೆದು ಅವರ ಬಳಿ ಏನೋ ತಪ್ಪಾಗಿದೆ ನಿಮ್ಮ ನೋಟಿಸ್ ನೀಡುವಲ್ಲಿ, ಅದನ್ನು ಕೂಡ ಕೂಡಲೇ ಸರಿಪಡಿಸಿ ಎಂಬ ಒಂದು ಹೇಳಿಕೆಯನ್ನು ಕೂಡ ಹೇಳಿದ್ರು. ಕೂಡಲೇ ನಾವು ಕೂಡ ಸರಿ ಆಗ್ಬೋದು ಎಂಬ ನಿಟ್ಟಿನಲ್ಲಿ ಸ್ವಲ್ಪ ಹೊತ್ತು ಕಾದೆವು. ಆ ಹೆಂಗಸು ಏನು ಆ ಜಯಲಕ್ಷ್ಮಿ ಎಂಬ ಹೆಂಗಸು ಪುನಃ ಉದ್ದಡತನದಿಂದ ಪುನಃ ಅದೇ ರೀತಿ ಯಾವ ರೀತಿ ನೋಟಿಸ್ ಅನ್ನು ಮುದ್ರಣ ಮಾಡಿದ್ರು ಅದೇ ತಪ್ಪನ್ನು ಮರುಮುದ್ರಣ ಮಾಡಿ ನಮಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೊಂದು ತುಳುವನ್ನು ಒಂದು ತುಳುವಂತ ಕೆಲಸ. ನಾವು ಇಷ್ಟು ಮಂದಿ ಬಂದು ಇಲ್ಲಿ ಆ ಬಗ್ಗೆ ಅವರಿಗೆ ಬಹಳ ಹೊತ್ತು ಅದರ ಬಗ್ಗೆ ನಾವು ಸೌಮ್ಯ ಬಹಳ ಏನೋ ಒಂದು ತಾಳ್ಮೆ ಕಳೆದುಕೊಳ್ಳದೆ ಅವರೊಟ್ಟಿಗೆ ಬಹಳ ವಿಷಯ ಸೌಮ್ಯವಾಗಿ ಮಾತಾಡಿದ್ರು. ಆದ್ರೂ ಕೂಡ ಮಹಿಳೆ ಒಂದು ಉದ್ದಟತನದಿಂದ ಮರುಮುದ್ರಣವನ್ನು ಅದೇ ರೀತಿ ಏನು ಆ ವಿಷಯ ಇದೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂಬ ಬರೀ ಆ ವಿಷಯವನ್ನು ಬರೀ ಮುದ್ರಣ ಮಾಡಿ ನಮಗೆಲ್ಲ ಕೊಟ್ಟಿದ್ದಾರೆ. ನಿಜವಾಗಿ ಒಂದು ತಪ್ಪಾಗಿದೆ. ಕೂಡಲೇ ಖಂಡಿತವಾಗಿ ಅದನ್ನು ಸರಿಪಡಿಸಿ ಕೊಡ್ತೇವೆ ಎಂಬ ಭರವಸೆಯನ್ನು ಕೂಡ ಡಾಕ್ಟರ್ ಆನಂದ್ ಅವರು ನೀಡಿದ್ದಾರೆ. ಅದಕ್ಕಾಗಿ ನಾವೀಗ ಎಲ್ಲರೂ ಮುಖಂಡರು ಇಲ್ಲಿ ಕಾಯ್ತಾ ಇದ್ದೇವೆ. ಖಂಡಿತವಾಗಿ ಸಕಾರಾತ್ಮಕ ಉತ್ತರ ಸಿಗಬಹುದೆಂಬ ಆಶೆ ಖಂಡಿತ ಇದೆ ಎಲ್ಲರಿಗೂ ಕೂಡ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.